ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಮುರಳಿವ್ಯಾಸ್. ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ. ಶಿವಮೊಗ್ಗ ಅಂದ್ರೇ ಒಂದು ರೀತಿ ವಿಶಿಷ್ಟತೆ ಇರತಕ್ಕಂಥ ಜಿಲ್ಲೆ. ನಾವು ನೋಡ್ಬೋದು, ನಾವಿರ್ತಕ್ಕಂಥದ್ದು ಈಗ ಹಳೆ ಶಿವಮೊಗ್ಗ ಭಾಗದಲ್ಲಿ. ನಮ್ಮ SLN ಕೇಟರರ್ಸ್ ಹಾಗೂ ರಾಯಲ್ ಮಾಧು ಯಾವಾಗಲೂ ಸಮಾಜಮುಖಿಯಾಗಿ ಅನೇಕ ಕೆಲಸಗಳನ್ನು ಮಾಡ್ತಕ್ಕಂಥ ರಾಯಲ್ ಮಾಧು ಅವರು ಮತ್ತು SLN ಕೇಟರರ್ಸ್ ಅವರು ಒಂದು ವಿಶಿಷ್ಟವಾದಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ವೋಟನ್ನು ಹಾಕಿ ಉಚಿತವಾಗಿ ಉಪಹಾರವನ್ನು ಪಡೆಯಿರಿ ಅಂಥೇಳಿ ನೋಡ್ಬೋದು. ಇಲ್ಲಿ ಅನೇಕ ಜನ ಈಗಾಗಲೇ ಕ್ಯೂನಲ್ಲಿ ನಿಂತಿದ್ದಾರೆ. ವೋಟನ್ನು ಮಾಡಿರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಮಜ್ಜಿಗೆಯ, ನೀರಿನ ಹಾಗೂ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಸ್ವತಃ ಅವರೇ ವೋಟನ್ನು ಮಾಡಿರ್ತಕ್ಕಂಥ ಎಲ್ಲ ಮತದಾರರಿಗೆ ಬಡಿಸ್ತಾ ಇದ್ದಾರೆ. ಈ ರೀತಿಯ ಅನೇಕ ಕಾರ್ಯಕ್ರಮಗಳನ್ನು ನಾವು ಶಿವಮೊಗ್ಗದಾದ್ಯಂತ ನೋಡ್ಬೋದು. ಶುಭಂ ಹೋಟ್ಲ್ನವರು ಕೂಡ 10 ಗಂಟೆ ಒಳಗೆ ಮತದಾನವನ್ನು ಮಾಡಿರ್ತಕ್ಕಂಥ ಮತದಾರರಿಗೆ ಮಸಾಲೆ ದೋಸೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ರೀತಿ ಮಹಾನಗರ ಪಾಲಿಕೆಯಲ್ಲೂ ಕೂಡ ತಿಂಡಿಯ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ರಾಯಲ್ ಮಾಧು ಅವರು ಕೂಡ ಈ ಒಂದು ವಿಶಿಷ್ಟವಾದಂತಹ ಕರ್ನಾಟಕದಲ್ಲಿ ಬಹುಶಃ ಈ ರೀತಿಯಾಗಿರ್ತಕ್ಕಂಥ ಸೇವೆ ಎಲ್ಲೂ ಕಂಡು ಬಂದಿಲ್ಲ. ಅದೆಲ್ಲವನ್ನು ಕೂಡ ತಮಗೆ ವಿಡಿಯೋ ವಿಷನ್ನಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದೇ ರೀತಿ ನಾವು ಪ್ರಯಾಣವನ್ನು ಬೆಳೆಸ್ತಾ ದೊಡ್ಡ ದೊಡ್ಡ ರಾಜಕಾರಣಿಗಳು ಯಾರ್ಯಾರು ಮತದಾನವನ್ನು ಮಾಡ್ತಾರೆ ಅದನ್ನು ಕೂಡ ತಮಗೆ ನಮ್ಮ ಚಾನಲ್ ಮೂಲಕ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಎಲ್ಲರಿಗೂ ಬೆಳಗಿನ ಉಪಹಾರವನ್ನು ಕೊಡ್ತಾ ಇದ್ದೀರಿ. ವೋಟನ್ನು ಮಾಡಿ ಉಪಹಾರವನ್ನು ಸ್ವೀಕರಿಸಿ ಅಂತ ನಿಮ್ಮ ಟೈಟ್ಲು ತುಂಬ ಚೆನ್ನಾಗಿದೆ. ಏನಿದರ ಮುಖ್ಯ ಉದ್ದೇಶ? ನಾವು ಸುಮಾರು ಒಂದು 20 ವರ್ಷದಿಂದ ಯಾವುದೇ ಚುನಾವಣೆಗಳಾದರೆ ಸಾರ್ವತ್ರಿಕ ಚುನಾವಣೆಗಳಲ್ಲಿ ನಾವು ಸಾಯಂಕಾಲದ ಹೊತ್ತಿನಲ್ಲಿ ಮಜ್ಜಿಗೆ ಕೊಡ್ತಾಯಿದ್ವಿ. ಅದರ ಮುಂದುವರೆದ ಭಾಗವಾಗಿ ಲೋಕಸಭೆ ಚುನಾವಣೆ ಅಂದರೆ ಅತ್ಯಂತ ದೊಡ್ಡದು, ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ. ಇಡೀ ದೇಶ, ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ಮ ಭಾರತ. ಈ ದೇಶದಲ್ಲಿ ಸರಿಯಾದ ಸರ್ಕಾರ ಬರೋದ್ರ ಮುಖಾಂತರ ನಮ್ಮ ದೇಶ ಅಭಿವೃದ್ಧಿ ಪಥದಲ್ಲಿ ಮುಂದುವರಿಬೇಕು. ಮತಗಟ್ಟೆ ಸಿಲಿಕ್ಕೆ ಶುರು ಆಯ್ತಲ್ಲ ಒಳಗೆ ಅಲ್ಲಿ 2 ಜನ, 2 ಮಾದರಿ ಮತಗಟ್ಟೆಯನ್ನು ಮಾಡಿದ್ದಾರೆ. ಈ ಒಂದು ಇಂಥ ಸುಂದರವಾದ ಮಾದರಿಯಾದ ಕೂಡ ಮತದಾರವನ್ನು ಮಿಸ್ ಮಾಡ್ತಾನೆ ರಾಜಮಾತೆ. ಚುನಾವಣೆ ನಾನು ನಿಂತ ನಂತರ 8 ವಿಧಾನಸಭಾ ಕ್ಷೇತ್ರದಲ್ಲಿ ನಿರೀಕ್ಷೆ ಮೀರಿ ನನಗೆ ಬೆಂಬಲ ಸಿಗ್ತಾರಂಥ ಈ ಸಂದರ್ಭದಲ್ಲಿ ನನ್ನ ವಿರುದ್ಧವಾಗಿ ಅಪಪ್ರಚಾರಗಳು ಶುರು ಮಾಡಿದ್ದಾರೆ. ರಾಘವೇಂದ್ರನ ಪರವಾಗಿ ಈಶ್ವರಪ್ಪ ವಾಪಸ್ ತೊಗೊಳ್ತಾ ಇದ್ದಾರೆ ಅನ್ನೋಂಥ ಭಾವನೆಗಳನ್ನು ತರಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅದಕ್ಕೆ ಜನ ಮೆಚ್ಚಲ್ಲ, ಒಪ್ಪಲ್ಲ. ಈ ನೀಚ ರಾಜಕಾರಣಕ್ಕೆ ಉತ್ತರ ಕೊಡ್ತಾರೆ, ನನಗೆ ಗೆಲ್ಲಿಸ್ತಾರೆ, ಅವರು ಸೋಲಿಸ್ತಾರೆ ಅಂತ ವಿಶ್ವಾಸ ನನಗಿದೆ. ಮತದಾರರ ಅಪೇಕ್ಷೆಗೆ ತಕ್ಕಂತೆ ನಾನು ತೊಗೊಂಡಿರೋಂಥ ನಿರ್ಣಯ ಸರಿ ಇದೆ ಅಂತ ಅವ್ರ ಮನಸ್ಸಿಗೆ ಬಂದಿರೋದ್ರಿಂದ ನನಗೆ ತುಂಬ ಸಂತೋಷ ಆಗಿದೆ. ಹಾಗಾಗಿ 100ಕ್ಕೆ 100 ಗೆಲ್ತೇನೆ. ಈಗ ಅದ್ರ ವಿರುದ್ಧವಾಗಿ ಬೆಳಗ್ಗೆ ಪ್ರೆಸ್ ಮೀಟ್ ಮಾಡ್ಯಾರ ಮಂಗ. ನಾನು ಹೇಳ್ತಿರ್ತೀನಿ ಇದೆಲ್ಲ ಹಾಕಿದ್ರ ಆಯ್ತಾ?
ವಾಟ್ಸಪ್ ಮುಖಾಂತರ, ವಿಡಿಯೋ ಕಾಲ್ಗಳ ಮುಖಾಂತರ ಕೆಟ್ಟ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ. ಈಶ್ವರಪ್ಪ ನನಗೆ ಬೆಂಬಲ ಕೊಡ್ತಿದ್ದಾರೆ ಅಂತ ವಿಡಿಯೋಗಳನ್ನು ಹಾಕಿ ನೀಚ ಅಪಪ್ರಚಾರವನ್ನು ಮಾಡ್ತಾ ಇರೋದು ನನ್ನ ರಾಜಕೀಯ ಇತಿಹಾಸದಲ್ಲಿ ನಾನು ನೋಡಿರಲಿಲ್ಲ. ಅದನ್ನು ಮತದಾರರು ಗಮನಿಸಿದ್ದಾರೆ. ನಾನು ಮತದಾರರಿಗೆ ಪ್ರಾರ್ಥನೆ ಮಾಡ್ತೇನೆ. ನಾನು ತುಂಬ ಸ್ಪಷ್ಟವಾಗಿ ಚುನಾವಣೆ ನಿಲ್ತೀನಿ ಅಂತ ಮುಂಚೆಯಿಂದನೂ ಹೇಳ್ಕೊಂಬಂದಿದ್ದೆ. ಚುನಾವಣೆ ನಿಂತಿದ್ದೇನೆ. ಇಡೀ 8 ವಿಧಾನಸಭಾ ಕ್ಷೇತ್ರದ ಜನ ನಿರೀಕ್ಷೆಗೆ ಮೀರಿ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ. ನಾನು ಗೆಲ್ತೀನಿ, ಇದರಲ್ಲಿ ಯಾವ ಅನುಮಾನ ಇಲ್ಲ. ಈ ಗೆಲ್ತೀನಿ ಅನ್ನೋದು ಗೊತ್ತಾದ ತಕ್ಷಣ ಷಡ್ಯಂತ್ರವನ್ನು ಮಾಡಿ ರಾಘವೇಂದ್ರರವರು ವಾಟ್ಸಪ್ಪಲ್ಲಿ, ವಿಡಿಯೋ ಕಾಲ್ಗಳಲ್ಲಿ ತಮ್ಮ ಪರವಾಗಿ ಈಶ್ವರಪ್ಪ ಇದ್ದಾರೆ ಏನಂತ ಹೇಳಿಕೆಗಳನ್ನು ಕೊಡ್ತಾ ಇರೋದು ನಿಜಕ್ಕೂ ನೀಚ ರಾಜಕಾರಣ. ಇದನ್ನು ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೇನೆ. ಮತ್ತು ಅವರು ತಕ್ಷಣ ಶಿವಮೊಗ್ಗ ಜಿಲ್ಲಾ ಮತದಾರರಿಗೆ, ರಾಜ್ಯದ ಮತದಾರರಿಗೆ ಕ್ಷಮೆ ಕೇಳಬೇಕು. ಪ್ರಜಾಪ್ರಭುತ್ವಕ್ಕೆ ವಿರೋಧ ದ್ರೋಹ ಮಾಡಿದ್ದಾರೆ ಅನ್ನೋದು ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಅವರು ಎಷ್ಟೇ ಷಡ್ಯಂತ್ರ ಮಾಡಿದ್ರು ಕೂಡ ಕನಿಷ್ಠ 2 ಲಕ್ಷ ಅಂತರಿಂದ ನಾನು ಗೆಲ್ತೇನೆ. ಜನ ನನ್ನ ಕ್ರಮಾಂಕ 8 ಕಬ್ಬು ಹಿಡಿದ ರೈತನ ಗುರುತಿಗೆ ಅವ್ರು ಓಟ್ ಕೊಟ್ಟು ನಾನು ಗೆಲ್ಲಿಸ್ತಾರೆ. ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೊತೆಗೆ ಹೋಗಿ ಕೈ ಬಲಪಡಿಸ್ತೀನಿ ಅಂತ ಮಾತನ್ನು ಹೇಳ್ತೇನೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ 18ನೇ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ಇವತ್ತು ನಡೀತಾ ಇದೆ. ಬೆಳಗ್ಗಿನ ಬಿಸಿಲಿನ ತಾಪ ಪ್ರಾರಂಭ ಆಗೋಕ್ಕಿಂತ ಮೊದಲೇ ಅನೇಕ ಜನ ಮತದಾರರು ಬಂದು ಇಲ್ಲಿ ಮತದಾನವನ್ನು ಮಾಡ್ತಾ ಇದ್ದಾರೆ. ಇದೀಗ ತಾನೇ ಪಕ್ಷೇತರ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಷ್ಟ್ರಭಕ್ತರ ಬಳಗದ ಕೆ.ಸಿ. ಈಶ್ವರಪ್ಪನವರು ಕೂಡ ಇದೇ ಬೂತ್ನಲ್ಲಿ ತಮ್ಮ ಮತವನ್ನು ಚಲಾಯಿಸಿದರು. ಇಲ್ಲಿ 165, 166 ಮತ್ತು 167 3 ಬೂತ್ಗಳನ್ನು ಕಾಣ್ಬೋದು. ಇಲ್ಲೂ ಕೂಡ ಅನೇಕ ಮತದಾರರು ಸರತಿ ಸಾಲಲ್ಲಿ ನಿಂತು ಮತದಾನವನ್ನು ಮಾಡ್ತಾ ಇದ್ದಾರೆ. ನಿಧಾನಗತಿಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾನದ ಒಂದು ಪ್ರಕ್ರಿಯೆ ತೀವ್ರಗೊಳ್ತಾ ಇದೆ. ಈ ಬಾರಿ ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಮತದಾರರಿಗೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಕಳೆದ ಬಾರಿ 68% ವೋಟ್ ಆಗಿತ್ತು. ಈ ಬಾರಿಯೂ ಕೂಡ ಸರ್ಕಾರ ಅನೇಕ ಸ್ವೀಪ್ ಸಂಸ್ಥೆ ಮೂಲಕ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ಮತದಾರರನ್ನು ಮತಗಟ್ಟೆಗೆ ಸೆಳೆಯುವ ಪ್ರಯತ್ನದಲ್ಲಿ ಅನೇಕ ಮತದಾರರಿಗೆ ಒಂದು ಶಾಮಿಯಾನದ ವ್ಯವಸ್ಥೆ ಇರ್ಬೋದು, ಅಥವಾ ವೀಲ್ಚೇರ್ನ ವ್ಯವಸ್ಥೆ ಇರ್ಬೋದು, ಅಥವಾ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಮಜ್ಜಿಗೆ ವ್ಯವಸ್ಥೆ ಇರ್ಬೋದು, ಈ ರೀತಿ ಅನೇಕ ವ್ಯವಸ್ಥೆಗಳನ್ನು ಮಾಡಿದೆ. ಇಲ್ಲೂ ಕೂಡ ನಾವು ಸರತಿ ಸಾಲಲ್ಲಿ ನಿಂತಿರ್ತಕ್ಕಂಥ ಮತದಾರರನ್ನು ಕಾಣಬಹುದು. ಯುವ ಮತದಾರರು, ಏಜ್ ಆಗಿರ್ತಕ್ಕಂಥ ಮತದಾರರು ಎಲ್ಲರೂ ಕೂಡ ಈ ಒಂದು ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬದಲ್ಲಿ ತಮ್ಮ ಮತವನ್ನು ಚಲಾಯಿಸ್ತಾ ಇದ್ದಾರೆ. ಕೆಲವು ಮತದಾರರು ಮನೆಯಿಂದ ಧಾವಿಸಿ ಬರ್ತಾ ಇದ್ದಾರೆ. ಅವರೆಲ್ಲ ಏನು ಹೇಳ್ತಾರೆ ಅಂತ ಅವರು ಮತವನ್ನು ಮಾಡಿ ಹೊರಗೆ ಬಂದ ನಂತರದಲ್ಲಿ ಅವರ ಪ್ರಕ್ರಿಯೆಯನ್ನು ಕೇಳೋಣ. ಬಿಜೆಪಿನೇ ಬರುತ್ತೆ ಖಂಡಿತ. ಅಲ್ಲಿ ಮೋದಿ ವಿಧಾನಸಭಾ ಚುನಾವಣೆಗೂ ಲೋಕಸಭಾ ಚುನಾವಣೆಗೂ ಏನು ವ್ಯತ್ಯಾಸ ಕಾಣುತ್ತೆ ಸರ್? ವಿಧಾನಸಭೆ ಚುನಾವಣೆ, ಲೋಕಸಭೆ ಚುನಾವಣೆ ನಮಗೆ ದೇಶಕ್ಕೆ ಬೇಕು. ದೇಶ ಡೆವಲಪ್ಮೆಂಟ್ ಇಂಪಾರ್ಟೆಂಟು. ವಿಧಾನಸಭೆ ಓಕೆ, ಈ ಸಲ ಜನಗಳು ಹಾಕಿದ್ದಾರೆ. ನೆಕ್ಸ್ಟ್ ಟೈಮ್ ಖಂಡಿತ ಬಿಜೆಪಿ ಬರುತ್ತೆ. ಅಂದರೆ ಈ ಸಲ ಲೋಕಸಭೆ ಅಂದರೆ ಮೋದಿ ಗೆಲ್ಲಬೇಕು. ಈಗ ಮೋದಿ ಗೆದ್ದರೆ ಏನು, ರಾಘವೇಂದ್ರದು ಏನು ಅಂದರೆ ನಮಗೆ ಎಜುಕೇಟೆಡಿಗೆ ಹೆಲ್ಪ್ ಆಗುತ್ತೆ. ಮೋದಿ ಬಂದರೆ ಏನಾದ್ರು ಸಣ್ಣ ಪುಟ್ಟದಾರು ನಮಗೆ ಎಜುಕೇಟೆಡಿಗೆ ಹೆಲ್ಪ್ ಆಗುತ್ತೆ ಅಂತ ಈ ಸಲ ಮೋದಿ ಗೆಲ್ಲಬೇಕು ಅಂತ ಆಸೆ ಪಡ್ತೀವಿ. ಖುಷಿ ಅನಿಸ್ತು. ಇದು ನನ್ನ 2ನೇ ಓಟ್. ತುಂಬ ಖುಷಿಯಾಗಿದೆ. ಈಗ ವಯಸ್ಸಾದವ್ರಿಗೆಲ್ಲ ಬರೋಕ್ಕಾಗಲ್ಲ ಅಂತ ವೀಲ್ ಚೇರ್ ಎಲ್ಲ ಕೊಡ್ತಾರೆ. ಈ ಬಿಸಿಲಲ್ಲಿ ಯಾರೂ ಹೊರಗೇನೆ ಬರೋದಿಲ್ಲ. ಅಂಥದ್ರಲ್ಲಿ ಓಟ್ ಎಲ್ಲ ಮಾಡೋಕ್ಕೆ ಬರ್ತಿದ್ದಾರೆ ಅಂದರೆ ಅದು ಒಂದು ಖುಷಿನೇ ಆಗುತ್ತೆ. ಎಲ್ಲರೂ ಕೂಡ ತಮ್ಮ ಓಟನ್ನು ಚಲಾಯಿಸಬೇಕು. ಇದು ನಮ್ಮ ಪ್ರತಿನಿಧಿಗಳನ್ನು ಆರಿಸುವಂಥ ಒಂದು ಅತಿ ಮುಖ್ಯವಾದಂಥ ಕಾರ್ಯ. ನಮಗೆ ಹೊರಗಡೆ ಏನೇ ಇರಲಿ, ನಮ್ಮ ಕೆಲಸಗಳ ಕಾರ್ಯಗಳು ಏನೇ ಇರಲಿ, ಈ ಟೈಮಲ್ಲಿ ಬಂದು ಓಟ್ ಹಾಕಬೇಕು. ಇಲ್ಲೂ ಕೂಡ ಪ್ರಬುದ್ಧವಾಗಿರ್ತಕ್ಕಂಥ ಮತದಾರರಿದ್ದಾರೆ. ಯಾಕೆಂದರೆ ಶಿವಮೊಗ್ಗದಲ್ಲಿ ನಡೀತಕ್ಕಂಥ ರಾಜಕೀಯ ಚಟುವಟಿಕೆಗಳ ಒಂದು ಕೇಂದ್ರ ಸ್ಥಾನ ಅಂತ ಹೇಳಂದರೆ ನಮ್ಮ ಈ ಶಿವಮೊಗ್ಗದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಸುತ್ತಮುತ್ತಲಿರ್ತಕ್ಕಂಥ ಕೋಟೆ ಭಾಗ. ಇಲ್ಲೂ ಕೂಡ ಭಾಳ ಬಿರುಸಿನಿಂದ ಚುನಾವಣೆ ನಡೀತಾ ಇದೆ. ಈಗ ಬಂದಿರೋ ಮಾಹಿತಿ ಪ್ರಕಾರ ಸುಮಾರು 12ರಿಂದ 15% ಮತದಾನ ಆಗಿದೆ ಅನ್ನುವಂಥದ್ದು ಕಂಡುಬರ್ತಾ ಇದೆ. ಬಿಸಿಲಿನ ತಾಪ ಏರುವುದಕ್ಕಿಂತ ಮೊದಲೇ ಮತದಾರರು ಬಹಳ ಶ್ರದ್ಧೆಯಿಂದ ಒಂದು ಒಳ್ಳೆಯ ಸರ್ಕಾರವನ್ನು ರಚನೆ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ಬಂದು ತಮ್ಮ ಮತವನ್ನು ಚಲಾಯಿಸ್ತಾ ಇದ್ದಾರೆ. ಇಲ್ಲೂ ಕೂಡ ನಮ್ಮೊಂದಿಗೆ ಅನೇಕ ಮತದಾರರು ಮಾತಾಡಬೇಕು ಅಂತಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಈ ಬಾರಿ 75%ಗಿಂತ ಜಾಸ್ತಿ ಆಗ್ಬೋದು. ಯಾಕೆಂದರೆ ಎಲ್ಲ ಥರ ಬೂತ್ಗಳಲ್ಲೂ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಸ್ವಲ್ಪ
ಮನೇಲಿ ಯಾವ ಟೈಮಿಗೆ ಬರ್ತಾರೆ ಅಂತ ಗೊತ್ತಿಲ್ಲ, ಇವ್ರು ಹಾಸ್ಪಿಟ್ಲಿಗೆ ಹೋಗಿದ್ರೆ ಅಂತ ಅವ್ರು ವೋಟ್ ಮಾಡಿಬಿಟ್ಟು ಹೋಗ್ತಾ ರಘು ಸರ್ ಓಕೆ ಸರ್. ಹತ್ತೋದು ಅವಳಿಗೂ ಎತ್ತೋದು ಫಸ್ಟ್ ಈ ಕಡೆ ನೋಡಿ ಚೆನ್ನಾಗಿ ಅನ್ನಿಸ್ತು. ಇದು ಫಸ್ಟ್ ವೋಟಿಂಗ್ ಅಲ್ಲ ನಂದು, ಸ್ವಲ್ಪ ಗಾಬರಿ ಆಯಿತು, ಬಟ್ ಇಟ್ ವಾಸ್ ನೈಸ್. ಸಿಟಿಸನ್ ಥರ ಅನಿಸ್ತಾ ಇದೆ ಇವಾಗ, ಇಂಡಿಯನ್ ಸಿಟಿಸನ್ ಥರ ಇಷ್ಟ ಆಯಿತು. ಒಳ್ಳೆ ಗೌರ್ಮೆಂಟ್ ಬರಬೇಕು, ಲೈಕ್ ಸಿಟಿ ಡೆವಲಪ್ ಆಗಬೇಕು, ಆ ಥರ ಬರಬೇಕು. ಒಳ್ಳೆ ವರ್ಕ್ ಮಾಡೋವಂಥ ಗೌರ್ಮೆಂಟೇ ಬರಬೇಕು. ಮೇ ದ ಬೆಸ್ಟ್ ವಿನ್. ಫಸ್ಟ್ ಆಫ್ ಆಲ್ ಎಲ್ಲರೂ ವೋಟ್ ಮಾಡಿ ಆ್ಯಂಡ್ ವರ್ತ್ ಇರೋದಕ್ಕೆ ವೋಟ್ ಮಾಡಿ, ಸುಮ್ಮನೆ ಒಂದು ವೋಟ್ ವೇಸ್ಟ್ ಆಗೋದು ಬೇಡ. ವಾರ್ಡ್ ನಂಬರ್ 23 ಇಲ್ಲೂ ಕೂಡ ಬಿರುಸಿನ ಒಂದು ಮತದಾನ ಕಂಡು ಬರ್ತಾ ಇದೆ. ಬೆಳಗ್ಗಿನ ಬಿಸಿಲಿನ ತಾಪಮಾನ ಏರ್ತಾ ಇದೆಯಲ್ಲ, ಅದೇ ರೀತಿ ಮತದಾನದ ಒಂದು ತಾಪಮಾನವೂ ಕೂಡ ಏರ್ತಾ ಇದೆ. ಇತ್ತೀಚಿನ ಒಂದು ವರದಿ ಬಂದಾಗ 20% ವೋಟಿಂಗ್ ಈಗಾಗಲೇ ಶಿವಮೊಗ್ಗದಲ್ಲಿ ನಡೀತಾ ಇದೆ. ಈಗಾಗಲೇ ನಾವು 3-4 ವಾರ್ಡ್ಗಳನ್ನು ಸುತ್ತಿ ಬಂದ್ವಿ. ಇದು 4ನೇ ವಾರ್ಡ್ ನಾವು ಬರ್ತಾ ಇರ್ತಕ್ಕಂಥದ್ದು. ಇಲ್ಲೂ ಕೂಡ ಬಿರುಸಿನಿಂದ ಈ ಬಿಸಿಲಿನ ತಾಪಮಾನ ಏರೋದಕ್ಕಿಂತ ಮೊದಲೇ ಬಂದು ಮತದಾರರು ತಮ್ಮ ಈ ಒಂದು ಪ್ರಭುತ್ವದ ದೊಡ್ಡ ಹಬ್ಬದಲ್ಲಿ ತಮ್ಮ ಮತವನ್ನು ಚಲಾಯಿಸ್ತಾ ಇದ್ದಾರೆ. ಇಲ್ಲೂ ಕೂಡ ನಾವು ಕಾಣಬಹುದು ವಿಡಿಯೋ ವಿಷನ್ನಲ್ಲಿ ಪಾರ್ಟಿಯ ಕಾರ್ಯಕರ್ತರು ಅದೇ ರೀತಿ ಮತದಾರರು ಕೂಡ ಮತಗಟ್ಟೆಗೆ ಬರ್ತಾ ಇದ್ದಾರೆ. 18ನೇ ಲೋಕಸಭೆಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೀತಾ ಇದೆ. ಇವೆಲ್ಲವನ್ನು ನಮ್ಮ ಚಾನಲ್ ಮೂಲಕ ನಿಮ್ಮ ಮೊಬೈಲಿಗೆ, ನಿಮ್ಮ ಮನೆಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸಾಯಂಕಾಲದ ಒಳಗೆ 35 ವಾರ್ಡಿನ ಒಂದು ವಿವರವನ್ನು, ಒಂದು ಮಾಹಿತಿಯನ್ನು ತಮಗೆ ನೀಡ್ತೇವೆ. ಈ ಬಾರು ಎಲ್ಲರಿಗೂ ಅವೇರ್ನೆಸ್ ಬಂದಿದೆ ಅಂತ ಅನ್ಕೋತೀನಿ. ಲಾಸ್ಟ್ ಟೈಮ್ ಥರ ಈ ಥರ ಮಾಡಬೇಡಿ, ನಿಮ್ಗೆ ಯಾವ್ದು ಬೇಕೋ ಅದಕ್ಕೆ ಮಾತ್ರ ಹಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಿಯ ವೀಕ್ಷಕರೇ, ನಮ್ಮ ಕನ್ನಡ 9 ನ್ಯೂಸ್ ತಂಡ ಶಿವಮೊಗ್ಗದ 35 ವಾರ್ಡ್ಗಳಿಗೂ ಪ್ರಯಾಣವನ್ನು ಬೆಳೆಸ್ತಾ ನಾವೀಗ ಬಂದಿರತಕ್ಕಂಥದ್ದು ವಾರ್ಡ್ ನಂಬರ್ 30 ಮತ್ತು ವಾರ್ಡ್ ನಂಬರ್ 22. ಈ ಒಂದು ಹಳೆ ಶಿವಮೊಗ್ಗ ಭಾಗದಲ್ಲಿ ಬರ್ತಕ್ಕಂತಹ KR ಪುರಂ ರಸ್ತೆ ಇರ್ಬೋದು, BB ಸ್ಟ್ರೀಟ್ ಇರ್ಬೋದು, ಸತ್ಯಪ್ರಮದ ಕಲ್ಯಾಣ ಮಂದಿರದ ಹಿಂಭಾಗದ ರಸ್ತೆ ಇರ್ಬೋದು, ಈ ಎಲ್ಲ ರಸ್ತೆಗಳು ಕೂಡ ಈ ಒಂದು ವಾರ್ಡಿಗೆ ಬರುತ್ತೆ. ಇಲ್ಲೂ ಕೂಡ ಅನೇಕ ಮತದಾರರು ಮತವನ್ನು ಚಲಾಯಿಸಿ ಬರ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಕಣ್ರಿ, ಭಾರಿ ಸಂತೋಷ ಆಗುತ್ತೆ ವಾತಾವರಣ ನೋಡಿದ್ರೆ. ಬಟ್ ಪರ್ಸೆಂಟೇಜ್ ತುಂಬ ಜಾಸ್ತಿ ಆದಷ್ಟು ತುಂಬ ಒಳ್ಳೆಯದು. ನೆಕ್ಸ್ಟು ಮತ್ತೆ ಮೋದಿ ಬರಬೇಕನ್ನೋ ಒಂದು ಆಸೆ ಎಲ್ಲರಿಗೂ. ನಮ್ಮ ಮನಸ್ಸಿಗೆ ಖುಷಿ ಆಯಿತು, ಒಂದು ವೋಟ್ ಮಾಡಿ ಬಂದು. ನನ್ನ ವೈಯಕ್ತಿಕವಾಗಿ ಮನವಿ, ಯಾರೂ ಮಿಸ್ ಮಾಡಬಾರ್ದು. ಯಾವ ಪಕ್ಷನೇ, ಯಾವುದೇ ಪಕ್ಷ ಆಗಲಿ ಏನೇ ಆಗಿರಲಿ, ಅವ್ರು ಬಂದು ವೋಟ್ ಚಲಾಯಿಸಬೇಕು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಇವತ್ತು ಚುನಾವಣೆ ನಡೀತಾ ಇದೆ. ಶಿವಮೊಗ್ಗ ನಗರದಲ್ಲಿರ್ತಕ್ಕಂಥ ಎಲ್ಲ ಅನೇಕ ವಾರ್ಡ್ಗಳನ್ನು ಭೇಟಿ ಮಾಡಿದಂತಹ ಕನ್ನಡ 9 ನ್ಯೂಸ್ ತಂಡ ಈಗ ಬಂದಿರತಕ್ಕಂಥದ್ದು ಈ ಒಂದು ಹಳೆ ಶಿವಮೊಗ್ಗ ಭಾಗದ 30ನೇ ವಾರ್ಡಿನ ಈ ಒಂದು ಮತಗಟ್ಟೆ 245, 250 ಈ ಒಂದು ಮತಗಟ್ಟೆಯಲ್ಲಿ ಇಲ್ಲಿನ ಮತದಾರರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಅನೇಕ ಮತದಾರರು ತಮ್ಮ ಮತವನ್ನು ಚಲಾಯಿಸಿ ಬರ್ತಾ ಇದ್ದಾರೆ. ಅವರು ಏನನ್ನು ನಮ್ಮೊಂದಿಗೆ ಹಂಚಿಕೊಳ್ತಾರೆ ಅಂತ ನೋಡೋಣ. ಏನನ್ನು ಹೇಳ್ತಾರೆ? ಖುಷಿ ಆಯಿತು ವೋಟ್ ಮಾಡಿ.
ಎಲ್ಲರೂ ಓಟ್ ಹಾಕ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿಯೊಂದು ಓಟಿಗೂ ಒಂದೊಂದು ಬೆಲೆ ಇದೆ, ಹಂಗಾಗಿ ಎಲ್ಲ ಓಟ್ ಹಾಕ್ಲಿ ಅಂತ. ಇಲ್ಲೂ ಕೂಡ ಕೆಲವು ಮತದಾರರು ತಮ್ಮ ಮನದಾಳದ ಮಾತನ್ನು ಆಡಲಿಕ್ಕೆ ನಮ್ಮೊಂದಿಗೆ ಉತ್ಸುಕರಾಗಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಇವತ್ತು ಚುನಾವಣೆ ಭಾಳ ಬಿರುಸಿನಿಂದ ನಡೀತಾ ಇದೆ. ಬಿಸಿಲು ಏರುವುದರೊಳಗೆ ಅನೇಕ ಜನ ಮತದಾರರು ಬಂದು ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಇಲ್ಲೂ ಕೂಡ ಅನೇಕ ಮತದಾರರಿದ್ದಾರೆ. ಅವ್ರು ಏನು ಹೇಳ್ತಾರೆ ಚೆನ್ನಾಗಿ ಆಗ್ತಿದೆ. ಈಶ್ವರಪ್ಪರೇ 100% 200% ಗೆಲ್ತಾರೆ ಅನ್ನೋದು ನಂಬಿಕೆ ಇದೆ ನಮಗೆ. ಒಳ್ಳೆ ಓಟಿಂದ ಗೆದ್ದು ಬರ್ತಾರೆ. ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ತುಂಬ ಅವ್ರ ಮನೆಗೆ ಹೋದ್ರೆ ಒಳ್ಳೆ ರೆಸ್ಪಾನ್ಸ್ ಇದೆ. ಅವ್ರ ಮನೆಗೆ ಹೋದ್ರೆ ನಮಗೊಂದು ಅರಿಶಿನ ಕುಂಕುಮ ಕೊಡೋದಿಂದ ಹಿಡಿದು ಒಂದು ಸೀರೆ ಕೊಡೋದಿಂದ ಇದುವರೆಗೂ ಯಾವ ಪಕ್ಷಗಳೂ ಮಾಡಿಲ್ಲ, ಯಾವ ರಾಜಕೀಯದವರು ಮಾಡಿಲ್ಲ. ಅವರು ನಮ್ಮನ್ನೆಲ್ಲ ಅಕ್ಕ ತಂಗಿದ್ದಿರ ಥರ ನೋಡ್ಕೊಂಡಿದ್ದಾರೆ. ನಾವು ಅವ್ರನ್ನ ಸ್ವಂತ ಅಣ್ಣನ ಥರ ತಿಳ್ಕೊಂಡಿದ್ದೀವಿ. ನಮ್ಮ ಅಣ್ಣಂಗೋಸ್ಕರ ನಾವು ತವ್ರ ಮನೆಗೆ ಬಂದು ಅವ್ರಿಗೆ ಓಟ್ ಮಾಡಬೇಕು ಅನ್ನೋಕ್ಕೋಸ್ಕರ ನಾವು ಪ್ರಚಾರಕ್ಕೆ ನಿಂತ್ಕೊಂಡಿದ್ದೀವಿ ಸರ್. ಈಶ್ವರಪ್ಪ ಅವರೇ ಗೆಲ್ತಾರೆ ಸರ್. ಗೀತಾ ಶಿವರಾಜ್ ಕುಮಾರ್ ಬರ್ತಾರೆ. ಎಷ್ಟು ಓಟಲ್ಲಿ ಗೆಲ್ಬೋದು ಸರ್ ನಿಮ್ದೊಂದು ಅಂದಾಜು? 2 ಲಕ್ಷ ಮೇಲೆ ತೊಗೊಳ್ತಾರೆ. 2 ಲಕ್ಷ ಬರ್ತಾರೆ. ಥ್ಯಾಂಕ್ ಯು. ಮೇ ಬಿ ಕಾಂಗ್ರೆಸ್ ಬರ್ಬೋದು. ನಾವು ಈಗ ಇರ್ತಕ್ಕಂಥದ್ದು 22ನೇ ವಾರ್ಡಿನ 174, 175, 176 ಬೂತ್ನಲ್ಲಿ ಇಲ್ಲೂ ಕೂಡ ಕೆಲವು ಮತದಾರರು ನಮ್ಮೊಂದಿಗೆ ಮಾತನಾಡಿದರು. ಬಹಳ ಸಂತೋಷ ಆಗ್ತಾ ಇದೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮತದಾನವನ್ನು ಮಾಡಲಿಕ್ಕೆ ಅಂತ ಹೇಳಿದರು. ಕೆಲವರು ಗೀತಾ ಶಿವರಾಜ್ ಕುಮಾರ್ ಅವ್ರು ಗೆಲ್ತಾರೆ ಅಂತ ಹೇಳಿದರು, ಕೆಲವರು ರಾಘವೇಂದ್ರ ಅವ್ರು ಗೆಲ್ಲಕ್ಕೆ ಅವಕಾಶ ಇದೆ ಅಂತ ಕೇಳಿದರು, ಇನ್ನು ಕೆಲವರು ಈಶ್ವರಪ್ಪ ಅವರಿಗೆ ಗೆಲ್ಲಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದರು. ಇನ್ನೂ ಮತದಾನವನ್ನು ಮಾಡಿ ಬರ್ತಕ್ಕಂಥ ಅನೇಕ ಮತದಾರನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಓಟ್ ಹಾಕಿದ್ವಿ ಅಂತ ಹೇಳ್ತಾ ಇದ್ವಿ. ಕಾಂಗ್ರೆಸ್ ಬರ್ತಾ ಪ್ರಿಯ ವೀಕ್ಷಕರೇ, ಬೆಳಗಿನಿಂದ ಕನ್ನಡ 9 ನ್ಯೂಸ್ ತಂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅನೇಕ ವಾರ್ಡ್ಗಳಿಗೆ ಪ್ರಯಾಣವನ್ನು ಬೆಳೆಸಿ ಅಲ್ಲಿರ್ತಕ್ಕಂಥ ಮತದಾರರ ಮನದಾಳದವು ಅವರು ಯಾವ ರೀತಿ ಓಟನ್ನು ಮಾಡ್ತಾ ಇದ್ದಾರೆ, ಯಾರಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ, ಯಾರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಅನ್ನೋಂಥ ಎಲ್ಲ ವಿಚಾರವನ್ನು ತಿಳ್ಕೊಳ್ತಾ ಈಗ ನಾವು ಬಂದಿರತಕ್ಕಂಥದ್ದು ವಾರ್ಡ್ ನಂಬರ್ 29 ಮತ್ತು 30 ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿನ ಆಫೀಸ್ನಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆ. ಅನೇಕ ಜನ ಕಾರ್ಯಕರ್ತರು ಮತದಾರರು ಇಲ್ಲಿ ಕಂಡು ಬರ್ತಾ ಇದ್ದಾರೆ. ಮತವನ್ನು ಮಾಡಿರ್ತಕ್ಕಂಥವ್ರು ಏನನ್ನು ಹೇಳ್ತಾರೆ ಅಂತ ಕೇಳೋಣ. ಅನೇಕ ಜನ ಮತದಾರರು ಓಟನ್ನು ಮಾಡಿ ನಮ್ಮ ಎದುರು ಭಾಗದಲ್ಲಿ ಬರ್ತಾ ಇದ್ದಾರೆ. ಅವರೆಲ್ಲ ಏನು ಹೇಳ್ತಾರೆ ಅಂತ ಕೇಳೋಣ. ಓಟ್ ಮಾಡಿರ್ತಕ್ಕಂಥ ಮತದಾರರು ಏನು ಹೇಳ್ತಾರೆ ಅಂತ ಕೇಳೋಣ. ಬನ್ನಿ. ಹೋಳ್ತಾನ ಬಂದ್ರೆ ಅದಕ್ಕೆ ಮಾಡ್ರಿ. ಈಶ್ವರಪ್ಪ ಗೆಲ್ತಾರೆ. ಎಷ್ಟು ಗೆಲ್ತಾರೆ ಮೇಡಮ್? 1.5 ಲಕ್ಷದಲ್ಲಿ ಈಶ್ವರಪ್ಪ 100% ಗೆಲ್ತಾರೆ. ಎಷ್ಟು ಪರ್ಸೆಂಟೇಜ್ ಓಟ್ ಆಗಿದೆ? ಹೋದ ಸಲ 68% ಆಗಿತ್ತು. ಈಗ 62% ಓಟ್ ಆಗಿದೆ. ಕೆಲವು ಬೂತಲ್ಲಿ 58 ಆಗಿದೆ. ವೋಟಿಂಗು ಪರವಾಗಿಲ್ಲ, ಸ್ವಲ್ಪ ನಿಧಾನಗತಿಯಲ್ಲಿ ಓಟ್ ಆಗ್ತಾ ಇದೆ. ಕಾರಣ ಏನಿರ್ಬೋದು ನಿಮ್ಮ ಪ್ರಕಾರ? ಕಾರಣ ಬಿಸಿಲಿನ ಧಗೆ ಒಂದು, ರಜೆಗಳು ಹಾಕೋದೊಂದು, ಸರ್ಕಾರ ಒಂದು ಆದೇಶ ಮಾಡಬೇಕು. ಸರ್ಕಾರಿ ನೌಕರನಿಗೆ ನೀನು ಓಟ್ ಹಾಕಿ ಬಂದು ಇದನ್ನು ತೋರಿಸಿದ್ರೆ ಮಾತ್ರ ನಿನಗೆ ಡ್ಯೂಟಿ ಕೊಡ್ತೀವಿ, ಇಲ್ಲಾಂದರೆ ವೇತನ ರೈತನೋ ನೀನು ರೈತ ನಿನಗೆ ಡ್ಯೂಟಿ ಮಾಡಿಸ್ಕೊಂಡು ಸಂಬಳ ಕೊಡಲ್ಲ ಅಂತ ಹೇಳ್ಬೇಕು. ಅದೊಂದು ರೂಲ್ಸ್ ಮಾಡ್ಬೇಕು ಸರ್ಕಾರ. ಅವಾಗ ಎಲ್ಲನೂ ಕಡ್ಡಾಯವಾಗಿ ಮತದಾನ ಮಾಡ್ತಾನೆ, ರಜಾ ಎಂಜಾಯ್ ಮಾಡಲ್ಲ. ಪರ್ಸೆಂಟೇಜ್ ಆಫ್ ವೋಟ್ ನೋಡಿದ್ರೆ ಭಾಳ ಕಡಿಮೆ ಆಗಿದೆಯಲ್ಲ. ಒಂದು ಸಲ 68 ಇತ್ತು, ಈ ಸಲ 58 ಆಗಿಲ್ಲ. ಇನ್ನು ಆಗ್ಬೋದಾ? ಆಗ್ಬೋದು. ಕಾಂಗ್ರೆಸ್ ಪಕ್ಷ ಎಷ್ಟು ಟೋಟಲ್ ಗೆಲ್ಬೋದು? ಗೀತಕ್ಕ 1.25 ಲಕ್ಷ ಲೀಡು. ನಾವು ರಾಘವೇಂದ್ರ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದೀರಿ. ಎಷ್ಟು ಟೋಟಲ್ ಗೆಲ್ಬೋದು ರಾಘವೇಂದ್ರ ಅವರು? ಅದು ಹೇಳೋಕ್ಕಾಗಲ್ಲ ಸರ್. ಜನಪ್ರತಿನಿಧಿಗಳು ಏನು ಯಾರು ಗೆಲ್ಬೋದು? ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಎಷ್ಟು ಟೋಟಲ್ ಗೆಲ್ತಾರೆ? ಅಷ್ಟೆಲ್ಲ ಐಡಿಯಾ ಇಲ್ಲ, ಗೆಲ್ಬೋದು. ಯಾರು ಗೆಲ್ಬೋದು? ಕಾಂಗ್ರೆಸ್. ಎರಡು ಹಂಗೆ ಸರ್, ಯಾರಂತ ಹೇಳೋಕ್ಕಾಗಲ್ಲ. ರಾಘವೇಂದ್ರ ಜೊತೆ ಗೀತಕ್ಕಂಗೆ ಫೈಟ್, ಯಾರಿಗೆ ಫೈಟ್? ಅದು ಹೇಳೋಕ್ಕಾಗಲ್ಲ, ಒಟ್ಟಿಗೆ ಗೆಲ್ತಾರೆ. ನೆಕ್ ಟು ನೆಕ್ ಫೈಟ್ ಬೀಳುತ್ತೆ ಅಂತೀರಿ? ನೆಕ್ ಟು ನೆಕ್ ಫೈಟ್ ಫೈಟ್. ಕಾಂಗ್ರೆಸ್ ಹೆಚ್ಚು ಬಹುಮತದಿಂದ ಗೆಲ್ಲುತ್ತೆ. ಹೆಚ್ಚು ಬಹುಮತ. ಬಿಜೆಪಿ 2.5 ಲಕ್ಷ ಓಟಿಂದ 2.5 ಲಕ್ಷದಲ್ಲಿ ಗ್ಯಾರಂಟಿಯಾಗಿ ಗೆಲ್ಲುತ್ತೆ. 3 ಜನಕ್ಕೂ ಫೈಟ್ ಇದೆ, ಯಾರಿಗಂತ ಹೇಳೋಕ್ಕಾಗಲ್ಲ. ಯಾರಂತ ಹೇಳ ಟ್ರಯಾಂಗಲ್. ಕನ್ನಡ ನ್ಯೂಸ್ ತಂಡ ಆಗಿರ್ತಕ್ಕಂಥದ್ದು ಈ ಒಂದು ಮದಾರಿಪಾಳ್ಯ ವಾರ್ಡ್ ನಂಬರ್ 29, 30 ಇಲ್ಲೂ ಕೂಡ ಅನೇಕ ಜನ ಮತದಾರರಿದ್ದಾರೆ, ಅನೇಕ ಜನ ಕಾರ್ಯಕರ್ತರಿದ್ದಾರೆ. ಅವರೆಲ್ಲ ಏನು ಹೇಳ್ತಾರೆ ಅಂತ ಕೇಳೋಣ. ಬನ್ನಿ. ಏನೇ ಆದರೂ ನಮ್ಮ ಪಕ್ಷದ ತಂದೆ ಆದಂಥದ್ದು ಇದ್ದೇ ಇದೆ. ಹಂಗಾಗಿ 1.5 ಲಕ್ಷ ಲೀಡಲ್ಲಿ ರಗಣ ಬರ್ತಾರೆ ಅಂತ. ಯಾರು ಗೆಲ್ತಾರೆ? ಕಾಂಗ್ರೆಸ್. ಮಾತಾಡಲ್ವಾ? ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಗೆಲ್ಬೋದು ಅನ್ಸುತ್ತೆ. ಕಾಂಗ್ರೆಸ್ ಅಲ್ಲ ಇನ್ನೇನಣ್ಣ, ಕಾಂಗ್ರೆಸ್ ಗೆಲ್ಲತ್ತೆ ಕನ್ಫರ್ಮ್. ಎಷ್ಟು ಟೋಟಲ್ ಗೆಲ್ಬೋದು? ಯಾರಿಗೆ ನೇರ ಹಣಾಹಣಿ? ಬಿಜೆಪಿ, ರಾಘವೇಂದ್ರ ಗೆಲ್ತಾರೆ. ಅವ್ರ ಫೇವರ್ ನಾವು 1.5 ಲಕ್ಷ ರೂಪಾಯಿಗೆ 1.5 ಲಕ್ಷ ಓಟಿಗೆ ಗೆಲ್ತಾರೆ. ರಾಘವೇಂದ್ರ ಅವ್ರು ಗೆಲ್ತಾರೆ. ಒಂದು 3 ಲಕ್ಷದ ಅಂತರದಿಂದ ಗೆಲ್ತಾರೆ. ಅನೇಕ ವಾರ್ಡ್ಗಳಿಗೆ ಭೇಟಿಯನ್ನು ನೀಡ್ತಾ ನಾವೀಗ ಬಂದಿರತಕ್ಕಂಥದ್ದು ವಾರ್ಡ್ ನಂಬರ್ 28
ಇಲ್ಲೂ ಕೂಡ ಅನೇಕ ಕಾರ್ಯಕರ್ತರಿದ್ದಾರೆ, ಮತದಾರರಿದ್ದಾರೆ. ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನಮ್ಮ ಈಶ್ವರಪ್ಪನವ್ರು ಗೆಲ್ತಾರೆ. ರಾಷ್ಟ್ರ ಭಕ್ತರ ಬಳಗದ ವತಿಯಿಂದ ಈಶ್ವರಪ್ಪನವ್ರು ಗೆಲ್ತಾರೆ. KG ಒಡೆಯರ್ ಕಾಂಗ್ರೆಸ್ಸಿಂದ ಗೆದ್ದಿದ್ರು, KG ಶಿವಪ್ಪನವರು ಕಾಂಗ್ರೆಸ್ಸಿಂದ ಗೆದ್ದಿದ್ರು, ಬಂಗಾರಪ್ಪನವರು 2 ಬಾರಿ ಕಾಂಗ್ರೆಸ್ಸಿಂದ ಗೆದ್ದಿದ್ರು, ಒಂದ್ಸಲ BJPಯಿಂದ ಗೆದ್ದಿದ್ರು. ಆ ಎಲ್ಲ ಸಂಸದರು ನಿಮ್ಮವರೇ ಇದ್ದರು. ಯಾಕೆ ಯಾವ ರೋಡ್ಗಳು ಅಗಲ ಆಗಿಲ್ಲ, ಯಾಕೆ ಫ್ಲೈಓವರ್ಗಳಾಗಿಲ್ಲ, ಅಭಿವೃದ್ಧಿ ಆಗಿಲ್ಲ ಅಂತ ನೀವು ಹೇಳ್ತೀರಿ. ನಾವು ಯಾವ ಪಾರ್ಟಿಯ ಪರವಾಗಿ ನಾನು ಮಾತಾಡ್ತಾ ಇಲ್ಲ, ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತೀರಿ. ನೋಡಿ, ಶಿವಮೊಗ್ಗದಲ್ಲೇ 3 ಫ್ಲೈಓವರ್ ಆಗಿದೆ. ಈಗ ತೀರ್ಥಹಳ್ಳಿ ರೋಡ್ ನಿಮ್ಮ ಇದಾಗಿದೆ, ಯಾವುದೋ ಸ್ವಾಮಿಕೊಪ್ಪದ ಮುಖ್ಯ ರಸ್ತೆ ಫ್ಲೈಓವರ್ ಆಗಿದೆ. ನಿಮ್ಮ ಇದು ಯಾವುದೋ ಹೊಳೆಹೊನ್ನೂರು ರೋಡ್ ಯಾವಾಗಲೂ ಟ್ರಾಫಿಕ್ ಜಾಮ್ ಆಗ್ತಿತ್ತು, ಅಲ್ಲಿ ಕೂಡ ಫ್ಲೈಓವರ್ ಆಗಿದೆ. ನಿಮಗೆ ಏರೋಡ್ರಮ್ ಆಗಿದೆ. ಇದೆಲ್ಲ ನಿಮ್ಮ ಪ್ರಕಾರ ಹಾಗಾದರೆ ಅಭಿವೃದ್ಧಿ ಅಲ್ಲವಾ? ಮನಮೋಹನ್ ಸಿಂಗ್ ಅವರು 9 ವರ್ಷ ಅಧಿಕಾರ ಮಾಡಿದ್ರು. ಹೌದು, ಅವರ ಕಾಂಗ್ರೆಸ್ ಪಕ್ಷ ಅಧಿಕಾರ ಇರಬೇಕಾದ್ರೆ ಅದಕ್ಕೆ ಬುನಾದಿನೇ ಕಾಂಗ್ರೆಸ್ ಪಕ್ಷ. BJP ಅವರು ಏನಿದ್ದಾರೆ ಸಂಸದರು ಬೇರೆ ಸೀಲ್ ಹೊಡೆಯೋದು ಮಾಡ್ತಾರೆ ಅಷ್ಟೇ. ಮೇಡ್ ಇನ್ BJP ಅಂತೇಳಿ ಒಳಗೆ ಕಾಂಗ್ರೆಸ್ ಅವ್ರದ್ದೇ ಶ್ರಮ. ಏನು ಸ್ವಾತಂತ್ರ್ಯ ಸಿಕ್ಕ ತಕ್ಷಣ ಏನು BJP ಬಂದುಬಿಡ್ತಾರೆ. 60-65 ವರ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ವಾ? 38 ಕೋಟಿ ಜನ ಇದ್ದಿದ್ದು ಇವತ್ತು 140 ಕೋಟಿ ಆಗಿರಬೇಕಾದ್ರೆ ಅದು ಯಾವ ರೀತಿ ಅದು ಅಭಿವೃದ್ಧಿ ಆಯಿತು, ಹೇಗಾಯಿತು? ಜನರಲ್ಲಿ ಏನು ಆ ಬಡತನ ಇದೆಯಾ? ಆ ರೀತಿ ಇಲ್ಲ. ಅದೇನಿದೆ BJP ಅವರದ್ದು ಎಲ್ಲ ಬೂಟಾಟಿಕೆ ಎಲ್ಲ ಜನರಿಗೆ ಗೊತ್ತಾಗ್ಬಿಟ್ಟಿದೆ. 2014ರಲ್ಲಿ ಅದು ಒಂದು ಏನಿತ್ತು, ಅಲೆ ಇತ್ತು, ಮೋದಿ ಅಲೆ ಇತ್ತು, ಅದು ಒಂದು ಬಂತು. ಇಲ್ಲ, ಮೋದಿ ಅಲೆ ಇಲ್ಲ ಅಂತ ಹೇಳ್ತೀವಿ. ಅಲೆ ಇತ್ತು. 2019ರಲ್ಲಿ ಪುಲ್ವಾಮದ್ದು ಬಂತು. ಪುಲ್ವಾಮಾ RDX ಅದು ಇದು ಅಂತ ಹೇಳ್ಬಿಟ್ಟು ಪುಲ್ವಾಮಾ ಇದರಲ್ಲಿ ಏನಾಯಿತು ಅದು ಒಂದು ಬಂತು. ಈಗ 2024ರಲ್ಲಿ ಮೋದಿಯವರಲ್ಲೇ ಇಲ್ಲ, ಮೋದಿಯವರಲ್ಲೇ ಇಲ್ಲ. ಅಲ್ಲಲ್ಲಿ ಡ್ಯಾಮೇಜಿಂಗ್ ಆಗ್ತಾ ಇದೆ. ಕ್ಷೇತ್ರ ಇದೆ ಕರ್ನಾಟಕದಲ್ಲಿ. 14 ಕ್ಷೇತ್ರಕ್ಕೆ ಮೊದಲನೇ ಬಾರಿ ಪೋಲಿಂಗ್ ಆಯಿತು. ಈಗ 14 ಕ್ಷೇತ್ರಕ್ಕೆ ಮತ್ತು ಇವತ್ತು ಪೋಲಿಂಗ್ ನಡೀತಾ ಇರ್ತಕ್ಕಂಥದ್ದು 14 ಕ್ಷೇತ್ರ. ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಸೀಟ್ ತೊಗೊಳ್ಬೋದು? 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ 28ಕ್ಕೆ 28 ಬರ್ತದೆ ಅಂತ ಹೇಳಿ ನಂಬಿಕೆ ಇದೆ. 28 ಬರ್ತದೆ ಅಂತ. ಯಾಕಂದರೆ ಒಂದು ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಮತ್ತು 5 ಗ್ಯಾರಂಟಿ, ಯುವ ನಿಧಿ, ಇದೆಲ್ಲವೂ ಎಲ್ಲ ಅಭಿವೃದ್ಧಿ ಅಂತ ಹೇಳ್ತೀರಾ? ಕರ್ನಾಟಕದ 5 ಗ್ಯಾರಂಟಿಗಳು ಲೋಕಸಭೆ ಚುನಾವಣೆಯಲ್ಲಿ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀವಿ. ಅದೇ ಹೆಣ್ಣು ಮಕ್ಕಳ ಆಶೀರ್ವಾದ ಇದೆ. ಹೆಣ್ಣು ಮಕ್ಕಳ ಮನಸ್ಸಲ್ಲಿ ಇವತ್ತು BJP ಅವ್ರ ಮನೆಯಲ್ಲೇನೋ ಗ್ಯಾರಂಟಿ ನಲಿದಾಡ್ತಾ ಇದೆ. ಆ ಉದ್ದೇಶದಿಂದ ಹೆಣ್ಣು ಮಕ್ಕಳ ಆಶೀರ್ವಾದದಿಂದ ಇವತ್ತು ಶಿವಮೊಗ್ಗ ಜಿಲ್ಲೆಯಿಂದ ಗೀತಾ ಶಿವರಾಜ್ಕುಮಾರ್ ನಮ್ಮ ಬಂಗಾರಪ್ಪನವರು ಕೊಡುಗೆ ಇದೆ. ಆರಾಧನೆ ಗೆಲ್ಬೋದು. ಈಗ ಎಲ್ಲ ನಾನು ತುಂಬ ಜನ ಕೇಳಿದೆ, ಯಾಕೆಂದ್ರೆ ನಿಮಗೆ ನೀವು ತುಂಬ ಎಕ್ಸ್ಪೀರಿಯನ್ಸ್, ಒಳ್ಳೊಳ್ಳೆ ಮಾಹಿತಿ ಕೊಡ್ತೀವಿ ಬಿಡಿ. ನಾವು ನೀವು ಚಿಟ್ ಚಾಟ್ ಮಾಡಲೇಬೇಕು. ಆದರೆ ಎಲ್ಲರೂ ಸರಿಯಾದ ಮಾಹಿತಿ ಕೊಡಲಿಲ್ಲ. ನಿಮ್ಮ ಪ್ರಕಾರ ಎಷ್ಟು ಹೋಟೆಲ್ ನೋಡಿ ಏನಿದೆ, ಇದು 1 ಲಕ್ಷ ಬರೋಲ್ಲ, ಅದರಲ್ಲಿ ಬರೋಲ್ಲ. 1 ಲಕ್ಷ 1 ಲಕ್ಷ ಅದು 2019ರಲ್ಲಿ ಆಗೋಯ್ತು. ಯಾರಿಗೆ? ರಾಘವೇಂದ್ರ ಅವರು ಇತ್ತು, ಆಯಿತು. ಇದು ಒಂದು ಶೇರ್ ತೀರಿಸ್ಕೊಳ್ಳೋ ಇದು ಬಂಗಾರಪ್ಪರಿಗೆ ಸೋಲಿಸಿದ್ದಾರೆ ರಾಘವೇಂದ್ರಪ್ಪರು. ಬಂಗಾರಪ್ಪರ ಮಗಳು ರಾಘವೇಂದ್ರಪ್ಪರಿಗೆ ಸೋಲಿಸ್ತಾಳೆ. ಇದು ನೋಡಿ, ಇದು ಈ ಸಾರಿ ಏನಾಗ್ತದೆ ಅಂದರೆ ಒಂದು 30-40 ಸಾವಿರ ಒಳಗೆ ಡಿಸೈಡ್ ಆಗುತ್ತೆ. ನಮಗೆ ಎಷ್ಟು BJPಯ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪನವ್ರು ಎಷ್ಟು ಓಟ್ ತೊಗೊಳ್ತಾರೋ ಅಷ್ಟು ನಮಗೆ ಪ್ಲಸ್ ಆಗ್ತದೆ. ಹಾಗಾಗಿಬಿಟ್ಟು ಈಶ್ವರಪ್ಪರ ಮನಸ್ಸಲ್ಲೂ ಇದೆ, ಯಡಿಯೂರಪ್ಪ ಅವರಿಗೆ ವಿಜೇಂದ್ರ ಅವರಿಗೆ ಮನೆ ಕಳಿಸ್ಬಿಡೋಣ ಅಂತ ಹೇಳಿ ರಾಘವೇಂದ್ರ ಕಳಿಸೋಣ ಅಂತಿದ್ದಾರೆ. ಹಾಗಾಗಿ ಗೀತಾ ಶಿವರಾಜ್ಕುಮಾರ್ ಗೆಲ್ತಾರೆ, ವಿಶ್ವಾಸ ಇದೆ, ನಮ್ಮ ಸ್ನೇಹಿತರ ವಿಶ್ವಾಸ ಇದೆ. ಆಗ ಗೆದ್ದಾಗ ನಿಮಗೆ ಸ್ವೀಟ್ ತಿನ್ಸುತ್ತಪ್ಪ. ಗೆಲ್ತಾರೆ ಸರ್, ಹೈಯೆಸ್ಟ್ ಶಿವಮೊಗ್ಗ ಲೀಡಿಂಗಲ್ಲೇ ಗೆಲ್ತಾರೆ. ನಿಮ್ದು ID ಕಾರ್ಡ್ ತೋರಿಸಿ ಸ್ವಾಮಿ, ID ಕಾರ್ಡ್ ತೋರಿಸಿ, ID ಕಾರ್ಡ್ ತೋರಿಸಿ ಸಾಕಾಗಿಲ್ಲ. ರೆಕಾರ್ಡಿಂಗ್ ಕೊಡ್ರಿ ಅವ್ರಿಗೆ. ಅವರೆಲ್ಲ ID ಕಾರ್ಡು ಏನು ಕ್ರಮದ ಪ್ರಕಾರ
ಗೆಲ್ತಾರೆ